ಘನವತ್ತ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಸಂಸತ್ತಿನ ಬುದ್ಧಿವಂತರ ಚಾವಡಿ ಎಂದೇ ಕರೆಯಲಾಗುವ ರಾಜ್ಯಸಭೆಗೆ ಇನ್ಫೋಸಿಸ್ ಮೂಲಕ ಕನ್ನಡ ನೆಲದಿಂದ ನಾರಿ ಶಕ್ತಿಯನ್ನು ಜಗತ್ತಿನ ಮುಂದೆ ಸಾಬೀತುಪಡಿಸುತ್ತಿರುವ ಡಾಕ್ಟರ್ ಸುಧಾ ನಾರಾಯಣಮೂರ್ತಿ ಅವರನ್ನು ನೂತನ ಸದಸ್ಯರನ್ನಾಗಿ ನಾಮನಿರ್ದೇಶನ ಮಾಡಿದ್ದಾರೆ. ಈ ಹಿಂದೆ ಧರ್ಮಸ್ಥಳದ ಶ್ರೀ ಮಂಜುನಾಥೇಶ್ವರ ಕ್ಷೇತ್ರದ ಧರ್ಮದರ್ಶಿ ಡಾಕ್ಟರ್ ವೀರೇಂದ್ರ ಹೆಗ್ಗಡೆ ಅವರನ್ನು ಇದೇ ಬುದ್ಧಿವಂತರ ಚಾವಡಿಗೆ ನಾಮನಿರ್ದೇಶನ ಮಾಡಲಾಗಿತ್ತು. ಸುಧಾ ಅವರ ನಾಮನಿರ್ದೇಶನಕ್ಕೆ ಕೇಂದ್ರ ಸರ್ಕಾರದ ಶಿಫಾರಸನ್ನು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ದಿನವೇ ಅನುಮೋದಿಸಿ ರಾಷ್ಟ್ರಪತಿಗಳು ಒಪ್ಪಿಗೆಯ ಅಂಕಿತ ಹಾಕಿದ್ದಾರೆ. ಈ ಹೊತ್ತಿನ ಬೆಳವಣಿಗೆ ಕನ್ನಡ ಹಾಗೂ ಕನ್ನಡಿಗರ ರಾಷ್ಟ್ರಹಿತದ ಜನಪರ ಕಾಳಜಿ, ಆಧ್ಯಾತ್ಮ ಸೇವೆ, ಸಮಾಜ ಸೇವೆ, ಪುಸ್ತಕ ಪರಿಚಾರಿಕೆ, ಬರವಣಿಗೆಯ ಲೋಕ ಹಾಗೂ ಉದ್ಯಮದಲ್ಲಿ ಸಿರಿಗನ್ನಡ ನಾಡಿನ ಮಹತ್ವದ ಪಾತ್ರ ಮತ್ತು ಕೊಡುಗೆಗಳನ್ನು ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ NDA ಸರ್ಕಾರ ಮರೆತಿಲ್ಲ ಅಥವಾ ಕಡೆಗಣಿಸಿಲ್ಲ ಎಂಬುದನ್ನು ಸಾಕ್ಷೀಕರಿಸುತ್ತದೆ. ಸುಧಾ ಅವರಿಗಿರುವ ಸಾಫ್ಟ್ವೇರ್ ತಂತ್ರಜ್ಞಾನದ ಅಗಾಧ ಅರಿವು ಭಾರತ IT ಕ್ಷೇತ್ರದಲ್ಲಿ ವಿಶ್ವಗುರು ಆಗುವ ನಿಟ್ಟಿನಲ್ಲಿ ಗಟ್ಟಿ ಹೆಜ್ಜೆ ಹಾಕಲು ಸರ್ಕಾರಕ್ಕೆ ಮಾರ್ಗದರ್ಶಿ ಕಿರಣವಾಗಲಿ. ಕನ್ನಡ ನೆಲದ IT ಅರಿವು ಸಿರಿಗಂಧವಾಗಿ ಜಗದಗಲ ಘಮ್ಮಾಡಿಸಲಿ. ಅಂತಾರಾಷ್ಟ್ರೀಯ ವುಮೆನ್ಸ್ ಡೇ ದಿನವೇ ರಾಷ್ಟ್ರಹಿತದ ಗೆಲುವಿಗೆ ಧಾರವಾಡ ಪೇಡೆಯ ಜ್ಞಾನದ ಸಿಹಿ ಸ್ಮ್ಯಾಕ್ ಆಗುತ್ತಿದೆ. ಹೆಮ್ಮೆಯ ಈ ಘಳಿಗೆಯಲ್ಲಿ ವಿಶ್ವ ಪ್ಲಸ್ TV ತಂಡ ಶ್ರೀಮತಿ ಸುಧಾ ನಾರಾಯಣಮೂರ್ತಿ ಅವರಿಗೆ ಹಾರ್ದಿಕ ಶುಭಾಶಯಗಳನ್ನು ಸಮರ್ಪಿಸುತ್ತದೆ. ಸಮಸ್ತ ವೀಕ್ಷಕರಿಗೆ ಪ್ರಣಾಮಗಳು. ವಿಶ್ವ ಪ್ಲಸ್ ಜನಹಿತಕ್ಕಿದು ಜ್ಞಾನದ ಜಾಲ.